ಏನು ಹುಡುಗಾಟನೇ ಇದು? ಯಾರಾದ್ರೂ ಮನುಷ್ಯರು ಮಾಡುವಂತ ಕೆಲಸನ ಇದು? ನೋಡಿ, ಯಾವ್ದು ಬಸ್ಸು KA18F0780 ಆ ಡ್ರೈವರ್ ಏನಿದ್ದಾನೆ ಅವನು ತಪ್ಪು ಮಾಡಿದ್ದಾನೆ, ಅವನು ಒಬ್ಬ ಮನುಷ್ಯನೇ ಅಲ್ಲ. ಆ ಜೀಪಿನ ಪರಿಸ್ಥಿತಿ ನೋಡಿ ಯಾವ ತರ ಆಗಿದೆ. ಅದು ರಾಂಗ್ ಸೈಡ್ ಅಲ್ಲಿ ಬಂದು ಮೂಡಿಗೆರೆಯಿಂದ ಬರುವಂತ ಬಸ್ಸು ಲೆಫ್ಟ್ ಸೈಡಿಗೆ ಬಂದ್ಬಿಟ್ಟು ರೈಟ್ ಸೈಡಿಗೆ ಹೊಡೆದಿದ್ದಾನೆ ಆ ಒಂದು ಜೀಪಿಗೆ. ಆ ಜೀಪಲ್ಲಿ ಒಂದು 4 ಜನ ಪ್ಯಾಸೆಂಜರ್ ಇದ್ದಾರೆ, ಅವ್ರು ಉಳಿದಿದ್ದೇ ಹೆಚ್ಚು. ಹೋಗ್ಲಿಕ್ಕೆ ಬಸ್ಸಲ್ಲಿರೋ ಪ್ರಾಣ ಹೋಗೋದಲ್ಲ. ನೋಡಿ ಆ ಮರ ನೋಡಿ ಒಂದ್ ಸ್ವಲ್ಪ, ಆ ಮರ ಯಾವ ತರ ಇದೆ. ಇದೇ ಬಸ್ಸು ಆ ಮರಕ್ಕೂ ಮತ್ತೆ ಆ ಜೀಪಿಗೂ ಮಧ್ಯೆ ಟಚ್ ಆಗಿದ್ರೆ ಆ ಜೀಪಲ್ಲಿರೋ ಜನನೂ ಇಲ್ಲ, ಬಸ್ಸಿನಲ್ಲಿರೋ ಜನನೂ ಇಲ್ಲ. ಡ್ರೈವರ್ ಓಡೋಗಿದ್ದಾನಲ್ಲ ಸರ್, ಡ್ರೈವರ್ ಓಡೋದು ಎಲ್ಲಿ ಹೋಗ್ತಾನೆ? ಸರ್ಕಾರಿ ಬಸ್ಸು, ಕಾನೂನಿನ ಅರಿವು ಇರಬೇಕು. ಅವ್ರು ಓಡಿದ್ರೆ ನಮ್ ಯಾರಿಗೂ ಏನು ಬೇಜಾರಿಲ್ಲ. ಅವ್ರ ಪ್ರಾಣ ರಕ್ಷಣೆಗೆ ಅಥವಾ ಮತ್ತೊಂದಕ್ಕ ಓಡಿರ್ತಾರೆ. ಓಡಿದ್ರೇನು ಕಾನೂನು ಇದೆ. ಕಾನೂನು ಅವ್ರನ್ನ ಎಲ್ಲಿದ್ರು ತಂದು ಹಿಡ್ಕೊ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಒಂದಷ್ಟು ಜೀವ ಹೋಗೋದು. ಜೀವ ಸ್ವಲ್ಪ ಜನದ ಹೋಗ್ತಿಲ್ಲ, ಒಂದು 50 ಜನದ ಪ್ರಾಣ ಹೋಗೋದು. ಆ ಪ್ರಾಣ ರಕ್ಷಣೆ ಮಾಡಬೇಕು ಅಂದ್ರೆ ಇನ್ನು ಮುಂದೆ ಈ ಬಸ್ನಲ್ಲಿ ಇಂಥ ಡ್ರೈವರ್ ಯಾರು ಕೂಡ ಈ ತರ ತಪ್ಪನ್ನ ಮಾಡಬಾರ್ದು. ತಪ್ಪು ಮಾಡಬಾರ್ದು ಅಂದ್ರೆ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಬೇಡಿ, ಇದನ್ನ ಕೇಸ್ ಮಾಡಬೇಕು ದಯವಿಟ್ಟು. ಫುಲ್ ಸ್ಪೀಡ್ ಬರ್ತಾ ಇದ್ದಾನೆ, ಹೆಡ್ ಆನ್ ಪೊಸಿಷನ್ ಆಗಲಿಕ್ಕೆ ಫುಲ್ ಸ್ಪೀಡಲ್ಲಿ ಬರ್ತದೆ. ನಮಗೆ ಟೈಮೇ ಸಿಗಲಿಲ್ಲ ಇದು ಮಾಡಲಿಕ್ಕೆ. ಮತ್ತೆ ಏನಾದರೂ ಇದು ಕ್ವಿಕ್ ಇದರಲ್ಲಿ ಲೆಫ್ಟ್ ತೆಗೆದು ಮೇಜರ್ ಇಂಜರೀಸ್ ಆಗಿದೆ. ಮರ ಕೊಡ್ಲಿಕ್ಕೆ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತಲ್ಲ. ಆ್ಯಕ್ಚುಲಿ ನಿಮ್ಗೆ ತುಂಬ ಡ್ಯಾಮೇಜ್ ಆಗಿದೆ. ಫಸ್ಟ್ ಕಂಪ್ಲೇಂಟ್ ಆಗಲಿ, ಆಲ್ದೂರು ಸ್ಟೇಷನ್ಗೆ ಹೋಗೋಣ, ಆಮೇಲೆ ನೀವು ಇದೆ. ಬಟ್ ಮೇಜರ್ ಇಂಜರೀಸ್ ಅದು ಇದಾಗಿದೆಯಲ್ಲ, ಡ್ಯಾಮೇಜ್ ಆಗಿದೆ. Much better because it's a government bus. Yeah, it's not considered here in India. ಏನು ಮಾಡ್ತೀರಾ? You have to give us a letter where you got an intimation letter so that our insurance is also covered. And because this is ಫಸ್ಟ್ government ಏನೇ ಆಗಲಿ ಸ್ಟೇಷನ್ಗೆ ಹೋಗ್ಬೇಕು ಮೇಡಮ್. we don't. Okay, all right. ಟೋಯಿಂಗ್ ವೆಹಿಕಲ್ಗೆ ಯಾವ್ದಾದ್ರು ಹೇಳ್ಕೋಬೇಕು ಅನ್ಸುತ್ತೆ. ಅಲ್ಲ, ಟೋಯಿಂಗ್ ಲೋಕಲ್ ಯಾವ್ದಾರು ಸಿಗುತ್ತಾ? ಟೋಯಿಂಗ್ ಯಾರಿಗಾರು ಒಂದು ಫೋನ್ ಮಾಡಿ.